ಆರಭಾಮಹೇ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಂ ಆನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭಕ್ತ ಹೇಗಿರ್ತಾನೆ ಅನ್ನೋದನ್ನ ಹೇಳ್ತಾ ಬಂದಿದ್ರು. ಅವನು ಯಾವುದೋ ದೆವ್ವ ಮೆಟ್ಟಿದವನಂತೆ ಇರ್ತಾನೆ. ಅವನಿಗೆ ಈ ಪ್ರಪಂಚದಲ್ಲಿ ಉಳಿದವರೆಲ್ಲ ಹುಚ್ಚರ ಹಾಗೆ ಕಾಣಿಸ್ತಿರ್ತಾರೆ, ಆದ್ರೆ ಅವನನ್ನೆಲ್ಲರೂ ಕೂಡ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅವನಿಗೆ ದೇವರ ಬಗ್ಗೆ ಬಿಟ್ರೆ ಬೇರೆ ಬಗ್ಗೆ ಅವನಿಗೆ ಯೋಚನೆ ಇಲ್ಲ. ಅವನು ಸರ್ವದಾ ಕೃಷ್ಣ, ನಾರಾಯಣ, ರಾಮ, ಹರಿ, ಗೋವಿಂದ, ಮುಕುಂದ, ಅನಂತೇಶ, ಶ್ರೀಧರ ಅಂತ ಬರೀ ನಾಮಸ್ಮರಣೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರ್ತಾನೆ. ಏನ್ ಕಂಡ್ರು ಅವನಿಗೊಂದು ಭಗವಂತನ ವಿಶೇಷ ರೂಪ, ವಿಶೇಷ ಅನುಸಂಧಾನ, ವಿಶೇಷ ಪ್ರೀತಿ ಅವನಿಗೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಅವನಿಗೆ ಯಾವತ್ತೋ ಮಧ್ಯದಲ್ಲಿ ಅಯ್ಯೋ ಇದೊಂದು ಹೆಚ್ಚಿನ ಒಂದು ಕೆಲಸ, ದೇವ್ರ ಸ್ಮರಣೆ ಮಾಡ್ಬೇಕಾ, ಅಯ್ಯೋ ದೇವ್ರೆ ಇದೊಂದು ದೊಡ್ಡ ಕೆಲಸ ಆಗೋಯ್ತಲ್ಲ, ನಾವಂಗೇನಾದ್ರೂ ಒಂಚೂರು ಹೆಚ್ಚು ಕೆಲಸ ಹೇಳಿದ್ರೆ, ಇವತ್ತು ತೋಟಕ್ಕೆ ನೀರ್ ಹಾಕಿ ಅಂದ್ರೆ ಅಯ್ಯೋ ತೋಟಕ್ಕೆ ನೀರ್ ಹಾಕ್ಬೇಕಾ, ನಾನೇ ಹಾಕ್ಬೇಕಾ, ಇಷ್ಟು ಜನ ಇದ್ದಾರೆ ಅವ್ರಿಗೆ ಯಾರಿಗ್ ಬಿಟ್ಟು ನನಗೆ ಹೇಳ್ಬಿಟ್ರಲ್ಲಪ್ಪ ಅಂತ ನಮ್ಗೆ 100 ತಲೆ ಮೇಲೆ ಯೋಚನೆ ಹತ್ತತ್ತೆ. ಆದ್ರೆ ಭಕ್ತನಾದವನಿಗೆ ಇದೊಂದು ಎಕ್ಸ್ಟ್ರಾ ಕೆಲಸವೇ ಅಲ್ಲ. ದೇವರ ನೆನಪಿಸ್ಕೊಳ್ಳುವುದು, ದೇವರ ಗುಣಗಾನ ಮಾಡುವುದು, ದೇವರ ಕಥೆಗಳನ್ನು ಕೇಳುವುದು, ದೇವರ ಚಿತ್ರಣದಲ್ಲಿ ಮನಸ್ಸು ಹೆಚ್ಚು ಹೆಚ್ಚು ಹೊತ್ತು ತೊಡಗುವುದು, ಅದೇನಾದ್ರೂ ಕೂಡ ಅಧ್ಯಾತ್ಮದ ಕಡೆಗೆ ಕನೆಕ್ಟ್ ಆಗ್ತಾ ಹೋಗುದುಂಟಲ್ವ, ಅದು ಸಹಜವಾಗಿ. ಪ್ರಯತ್ನ ಪಟ್ಟು ಏನೋ ಒಂದನ್ನು ನಾನು ಅಧ್ಯಾತ್ಮವಾದಿ ಆಗಬೇಕು ಅಂತ ಒತ್ತಡಕ್ಕೆ ಬಿದ್ದಲ್ಲ. ಅವನಿಗೆ ಏನ್ ಕಂಡ್ರು ಕೂಡ ಅದ್ರಲ್ಲಿ ಒಂದು ವಿಶೇಷವಾಗಿ ಭಗವಂತನ ಪ್ರಜ್ಞೆ ಜಾಗೃತವಾಗುತ್ತೆ. ಇಂಥದ್ದು ಅವನ ನಡತೆಯಲ್ಲಿ ಇರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಅವನು ಜ್ಞಾನಿಗಳನ್ನು ನೋಡಿದಾಗ ವಂದನೆ ಮಾಡ್ತಾನೆ, ನಿಟ್ಟುಸಿರು ಬಿಡ್ತಾ ಭಗವಂತನ ಯೋಚನೆಯಲ್ಲಿ ತಲ್ಲೀನನಾಗಿ ಏನೋ ಯೋಚನೆ ಮಾಡ್ತಿರ್ತಾನೆ. ನಾವೇನೋ ಹೇಳ್ತಾ ಇರ್ತೀವಿ, ಅವ್ನು ಕೇಳಿಸ್ಕೊಳ್ಳೋದೇ ಇಲ್ಲ. ಅಂತ ಎಲ್ಲ ಮುಗ್ದ್ಮೇಲೆ ಹೇಳ್ತಾನೆ. ಅವನಿಗೆ ಯಾವ್ದೋ ಊರು ಸಾಬ್ರಿ ಕಥೆಯಲ್ಲಿ ಹೇಳ್ತಾ ಇದ್ರೆ ಅವನ ತಲೆಯಲ್ಲಿ ಅದ್ ತಾಗುದೇ ಇಲ್ಲ. ಅಯ್ಯೋ ಇವನ ಹತ್ರ ಹೇಳಿ ಉಪಯೋಗ ಇಲ್ಲ. ಆದ್ರೆ ಅವನಿಗೇನು ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡುವಾಗ ಏನೋ ನಾಚಿಕೆನೇ ಇರುದಿಲ್ಲ. ಇದ್ದಕ್ಕಿದ್ದ ಹಾಗೆ ಜೋರಾಗಿ ನೆನಪು ಮಾಡ್ಕೊಂಡು ಕೃಷ್ಣ ಅಂತ ಕೂಕೊಂಡ್ಬಿಡ್ತಾನೆ ಒಂದೇ ಸರ್ತಿ. ಅವನಿಗೇನೋ ನೆನಪಾಗ್ಬಿಡುತ್ತೆ, ಕೂಕೊಂಡ್ಬಿಡ್ತಾನೆ. ಪಕ್ಕದವರಿದ್ದಲ್ಲಿ ಒಂದ್ಸರ್ತಿ ಗಾಬರಿಯಾಗಿ ಏನಾಯ್ತಪ್ಪ ಇವನಿಗೆ ಅಂತ ಭಯ ಪಡ್ಬೇಕಾದ್ರೆ ಅವನಿಗೆ ಅಷ್ಟೆಂಡ್ರಿಗೆ ಒಂದ್ಸರ್ತಿ ಕೃಷ್ಣನ್ ನಾಮಸ್ಮರಣೆ ಮಾಡಿಸಿದ್ನಲ್ವಾ ಅಂತ ಅವನಿಗೆ ಖುಷಿನೇ ಇರುತ್ತೆ ಒಳಗಿನಿಂದ. ಆ ನೆಪದಲ್ಲಾದ್ರೂ ಆಗಾಗ ಎಚ್ಚರ ಆಗಿರ್ಲಿ ಇವರು ಅಂತ. ಹೀಗೆ ಏನೇನ್ ಮಾಡ್ತಾನೆ ಅಂತ ಮತ್ತು ಅವನ ವರ್ತನೆಯನ್ನ ಮುಂದೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅಧೋಕ್ಷಜಾ ತದಾಪಮಾನ್ ಮುಕ್ತ ಸಮಸ್ತ ಬಂಧನ ತದ್ಭಾವ ಭಾವಾನುಕೃತಾಶಯಾಕೃತಿ ನಿರ್ದಗ್ಧ ಬೀಜಾನುಶಯೋ ಮಹೀಯಸ ಭಕ್ತಿ ಪ್ರಯೋಗೇಣ ಸಮೇತ್ಯಧೋಕ್ಷಜಂ. ಅವನ ಮನಸ್ಸು, ಶರೀರ ಎಲ್ಲದರಲ್ಲೂ ಕೂಡ ಭಗವಂತನ ಪ್ರಜ್ಞೆ ತುಂಬಿಕೊಂಡಿರುತ್ತೆ. ಅದು ಯಥಾರ್ಥ ಜ್ಞಾನಪೂರ್ವಕವಾಗಿ ತುಂಬಿರ್ಬೇಕು. ಕೆಲವೊಮ್ಮೆ ಕೆಲವೊಂದು ಏನಂತಾರೆ ಸನ್ನಿ ಸಮೂಹ ಅಂತಿರುತ್ತೆ, ಸಮೂಹ ಸನ್ನಿ ಅಂತ ಎಲ್ರು ಮಾಡ್ತಿದ್ದಾರೆ ಅಂತ ಇವನು ಮಾಡುದು. ಯಾಕೆ ಮಾಡ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಿಲ್ಲ. ಎಲ್ರು ಯಾರೋ ಸಿನಿಮಾ ಆಕ್ಟರ್ ಬಂದ್ರು ಅಂತ ಓಡ್ತಾ ಇದ್ರೆ ಇವನು ಓಡ್ತಿರ್ತಾನೆ. ಅವ್ನು ಯಾರು ಅಂತಾನೆ ಗೊತ್ತಿರುದಿಲ್ಲ. ಅವರೆಲ್ಲ ಓಡ್ತಾ ಇದಾರೆ, ಅವ್ನು ದೊಡ್ಡ ಜನ ಇರ್ಬೇಕು, ನಾನು ಕೂಡ ಅವನ ಹತ್ರ ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಅಂತ 2 ಏಟು ತಿಂದು ತಿಂದಿದ್ದೆಲ್ಲ ಕಕ್ಕಿಸ್ಕೊಂಡು ವಾಪಸ್ ಬರ್ತಾನೆ ಅಷ್ಟೇ. ಅವ್ರು ಎಲ್ಲರೂ ಒಳಗೆ ಹೋಗ್ಲಿಕ್ಕೆ ಬಿಡದೆ. ಆದ್ರೆ ನಿಜವಾಗಿ ತಿಳಿದು ಮಾಡುವ ಜಾಣತನ ಇದ್ದಾಗ ಅವನಿಗೆ ಅದರ ಪ್ರಯೋಜನ ದೊಡ್ಡದಿರುತ್ತೆ.
ಯಥಾರ್ಥ ಜ್ಞಾನ ಪೂರ್ವಕವಾಗಿ ಹುಟ್ಟಿದ ಭಕ್ತಿ ಅದು ಮಧ್ಯದಲ್ಲಿ ಸಾಯಲ್ಲ. ಆ ಪ್ರಾಮಾಣಿಕವಾದ ಭಕ್ತಿ ಇದ್ರೆ ಎಂಥ ಘಟನೆಗಳು ಬಂದಾಗ್ಲೂ ಮನಸ್ಸು ದೇವರನ್ನ ಬೈಯಲ್ಲ, ಸಮಾಜವನ್ನ ನಿರ್ಲಕ್ಷಿಸಲ್ಲ, ಯಾರದ್ದೋ ಒಬ್ಬರ ಮೇಲೆ ದೂರು ಹಾಕಲ್ಲ, ಯಾರೋ ನನ್ನನ್ನ ಹಿಂಸಿಸ್ತಾ ಇದ್ದಾರೆ, ನಮ್ಮನ್ನ ನಿಗ್ರಹಿಸ್ತಾ ಇದ್ದಾರೆ ಅನ್ನುವ ಒಂದು ಒಳಗಿನ ನಮ್ಮತನದ ಬಗ್ಗೆ ನಮಗೆ ಕಾನ್ಫಿಡೆಂಟ್ ತಪ್ಪಲ್ಲ. ಅಂದ್ರೆ ಇದು ಬರ್ತಾ ಹೋಗ್ಬೇಕು, ಒಂದೇ ದಿವ್ಸಕ್ಕೆ ಬರಲ್ಲ. ಎಲ್ಲಾ ತರದ ಈ ಹೆಜ್ಜೆಗಳನ್ನ ನಾವು ದಾಟಿಯೇ ಮುಟ್ಟಬೇಕು. ಆದ್ರೆ ಭಕ್ತನಾದವನಿಗೆ ಹೇಗೆ ಅಂದ್ರೆ ಪ್ರತಿಯೊಂದರಲ್ಲೂ ಒಳ್ಳೇದೇ ಕಾಣಿಸ್ತಿರುತ್ತೆ. ಮುಖ್ಯವಾಗಿ ಅವನಿಗೆ ಇದೆಲ್ಲ ಏನ್ ಗೊತ್ತಾ, ಈ ತರ ನಮ್ಗೆ ಒಂದು ಎಲ್ಲದರಲ್ಲೂ ದೋಷ ಹುಡುಕ್ತಾ ಹೋಗುದು ಅಂದ್ರೆ ಸಂಸಾರ ಬೀಜದ ಬೀಜಕ್ಷೇಪ ಮತ್ತೆ. ಆದ್ರೆ ಈ ಜ್ಞಾನಿ ಏನಾಗ್ತಾನೆ ಅಂದ್ರೆ ಎಲ್ಲಿ ಯಾವುದೇ ದೋಷಗಳನ್ನ ಕಂಡಾಗ್ಲೂ ಅದನ್ನ ಕರ್ಮ ಬೀಜವನ್ನೇ ಹುರಿದು ಬಿಡ್ತಾನವನು. ತನ್ನ ಭಕ್ತಿಯಿಂದ ಅವ್ರು ಮಾಡಿದ್ದವ್ರು ತಿಂತಾರೆ, ಅವ್ರು ಅನ್ಯಾಯ ಮಾಡಿದ್ರೆ ಅದು ಅವ್ರಿಗಾಯ್ತು, ಅಥವಾ ಅದರ ವಿರುದ್ಧ ಹೋರಾಡುವಂತ ಶಕ್ತಿ ಇದ್ರೆ ಅದನ್ನ ಹೋರಾಡಿ ಸರಿಪಡಿಸ್ತಾನೆ. ತನ್ನೊಳಗೆ ತಾನು ಕೊರಗಿ ಎಲ್ಲರ ಮನಸ್ಸನ್ನ ಕೆಡಿಸಿ ತನಗದನ್ನ ಪರಿಹಾರ ಮಾಡ್ಲಿಕ್ಕೆ ಬರಲ್ಲ, ಆದ್ರೆ ತಾನು ಯಾರ ಮೇಲೂ ಕೂಡ ಆ ಆಪಾದನೆ ಹೊರಿಸುವುದನ್ನ ಬಿಡಲ್ಲ ಅನ್ನುವ ಹಾಗೆ ಅವನು ಬದುಕಲ್ಲ. ಎಲ್ಲ ಪ್ರವಾಹವನ್ನ, ಯೋಚನೆಯ ಲಹರಿಯನ್ನ ಹರಿಯ ಕಡೆಗೆ ಹರಿಸುವುದರಿಂದ ಅವನ ಸಂಸಾರದ ಬೀಜವೆನಿಸಿದಂತಹ ಕರ್ಮಗಳು ಎಲ್ಲಿವರೆಗೆ ಅನುಶಯ ಅಂದ್ರೆ ಭೌತಿಕವಾದ ಮನಸ್ಸೂ ಕೂಡ ಸುಟ್ಟು ಹೋಗುತ್ತೆ. ಭೌತಿಕವಾದ ಆ ಅಂದ್ರೆ ಅಂತಃಕರಣ ಅಂತ ಕರೀತಾರೆ ಅದನ್ನ. ಅಲ್ಲಿ ತನಕ ಅದು ಯಾವ ಹೊತ್ತಿನ ತನಕ ಇರುತ್ತೋ ಅಲ್ಲಿ ತನಕವೂ ಕೂಡ ಮನಸ್ಸಿಗೆ ಹೊಸ ಹೊಸ ಅಂಟುವಿಕೆ ಉಂಟಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಭಕ್ತಿ ಏನ್ ಮಾಡುತ್ತೆ, ಅರಿವಿನಿಂದ ಕೂಡಿದ ಭಕ್ತಿ ಅನುಶಯ ನಿರ್ದಗ್ಧ ಬೀಜಾನುಶಯ, ಅಂತಃಕರಣವನ್ನೇ ಸುಟ್ಟು ಬಿಡುತ್ತೆ. ಅಂದ್ರೆ ಆವಾಗ ಜೀವಕ್ಕೆ ಸಂಬಂಧಪಟ್ಟ ಮನಸ್ಸು ಅದು ಜಾಗೃತಗೊಳ್ಳುತ್ತೆ. ಜೀವದ ಮನಸ್ಸು ಅಂತ ಒಂದಿದೆ. ಈಗ ನಮಗದು ಎರಡಿದೆ ಅಂತ ಗೊತ್ತೇ ಇಲ್ಲ. ನಾವು ಎರಡರಲ್ಲೂ ಒಟೋಟಿಕ್ ಫಂಕ್ಷನ್ ಆಗ್ತಾ ಇರುತ್ತೆ, ಒಂದೇ ಅಂತ ಅನ್ಕೊಂಡಿರ್ತೇವೆ. ವಸ್ತುತಃ ಜೀವಕ್ಕೊಂದು ಮನಸ್ಸಿದೆ, ಜಡಭೂತವಾದ ಕಂಪ್ಯೂಟರ್ ಆದ ಒಂದು ಮನಸ್ಸಿದೆ. ಈ ಕಂಪ್ಯೂಟರ್ ಮನಸ್ಸು ಏನು ಅಂದ್ರೆ ಹೊರಗಿನಿಂದ ಕಂಡ ಸಂಗತಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಅದರ ಪ್ರಕಾರ ಯೋಚನೆ ಮಾಡುತ್ತೆ. ಆದ್ರೆ ಅದರಲ್ಲಿ ಸತ್ಯವೂ ಇರ್ಬೋದು, ಸುಳ್ಳು ಇರ್ಬೋದು. ಯಾರ್ಯಾರಿಗೆ ಏನೇನು ಅನುಭವ ಆಗಿರುತ್ತೋ ಅದನ್ನೆಲ್ಲ ಅದು ಸಂಗ್ರಹ ಮಾಡಿಕೊಂಡು ಅದನ್ನೇ ತನ್ನ ಅನುಭವ ಅಂತ ಭಾವಿಸಿ ಅದರ ಮೇಲೆ ತನ್ನ ಕಲ್ಪನಾ ಪ್ರಪಂಚವನ್ನ ಕಟ್ಟಿಕೊಂಡು ಯಾರನ್ನು ಪ್ರೀತಿಸತ್ತೆ, ಯಾರನ್ನು ದ್ವೇಷಿಸತ್ತೆ, ಯಾರದ್ದೋ ಮಾತುಗಳಿಗೆ ಬೇಗ ಬಲಿಯಾಗುತ್ತೆ, ಇನ್ನು ಕೆಲವೊಮ್ಮೆ ಪ್ರಭಾವಕ್ಕೊಳಗಾಗಿ ಅದೇ ಸರಿ ಅಂತ ಸಮರ್ಥಿಸಿಕೊಳ್ಳುತ್ತೆ. ಆದ್ರೆ ಈ ಭಕ್ತಿ ಪ್ರಯೋಗೇಣ ಸಮೇತ್ಯಧೋಕ್ಷಜಂ, ಈ ಭಕ್ತಿಯ ಪ್ರಯೋಗ ಆದಾಗ ಈ ಸಮಸ್ತ ಬಂಧನಗಳಿಂದ ಆತ ಬಿಡುಗಡೆಯಾಗ್ತಾನೆ. ಮುಖ್ಯವಾಗಿ ಅಧೋಕ್ಷಜಂ ಸಮೇತಿ, ಅಧೋಕ್ಷಜನನ್ನು ಹೊಂದುತ್ತಾನೆ, ಭಗವಂತನನ್ನು ಹೊಂದುತ್ತಾನೆ. ಅಧೋಕ್ಷಜಾಲಾಪ ಮಿಹಾಶುಭಾತ್ಮನಃ ಶರೀರಿಣ ಸಂಸ್ಕೃತಿ ಚಕ್ರಶಾತನಂ ತದ್ಬ್ರಹ್ಮ ನಿರ್ಬಾಣ ಸುಖಂ ವಿದುರ್ಬುಧಾ ತಥೋ ಭಜದ್ವಂ ಹೃದಯೇ ಹೃದೀಶ್ವರಂ. ತುಂಬಾ ಚಂದದ ಮಾತು. ಮನಸ್ಸು ಎಷ್ಟು ಹೊರಗಿನ ಸಂಗತಿಗಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಿ ಕಲುಷಿತಗೊಳ್ತಾ ಹೋಗುತ್ತೋ ಅಷ್ಟಷ್ಟು ಒಳ್ಳೆ ಆಲೋಚನೆ ಮಾಡುವಲ್ಲಿ ಸೋಲ್ತಾ ಹೋಗುತ್ತೆ. ಅಪವಿತ್ರವಾದ ಮನಸ್ಸು, ಅಪವಿತ್ರವಾದ ಶರೀರ, ಇದು ನಮಗೆ ಎತ್ತರಕ್ಕೆ ಏರ್ಲಿಕ್ಕೆ ನಾವೇ ಕಾಲಿಗೆ ಗೂಟ ಹೊಡೆದು ನೆಲಕ್ಕೆ ಕಟ್ಟಿದ ಹಾಗೆ. ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನು ಅಂದ್ರೆ ದಾರಿ ಒಂದೇ, ನಿರಂತರ ಹರಿಕಥಾಶ್ರವಣ ಮಾಡೋ ನಿರಂತರ ಅಂತ ಒಂದು ದಾಸರ ಪದ್ಯ ಇದೆ. ಕಥಾಶ್ರವಣ ಮಾಡೋ ನಿರಂತರ, ಕಥಾಶ್ರವಣ ಮಾಡೋ. ಎಷ್ಟು ಕೇಳಿದ್ರು ಮುಗಿಯಲ್ಲ, ಅದು ಹಳೇದು ಹೊಸದು ಅಂತ ನಮಗೆ ಕೆಲವೊಮ್ಮೆ ಅನ್ನಿಸ್ಬೋದು. ಅಂದ್ರೆ ಯಥಾರ್ಥವಾದದ್ ಕೇಳ್ಬೇಕು. ಯಾವ್ದ್ಯಾವ್ದೋ ಕತೆ ಕೇಳಿದ್ರೆ ತಲೆ ಎಲ್ಲ ವ್ಯಥೆಗೆ ಒಳಗಾಗ್ಬಿಡುತ್ತೆ. ಆಮೇಲೆ ಉಳಿದವರು ತಲೆ ಕೆಡಿಸ್ಕೊಳ್ತಾರೆ, ಯಾಕಪ್ಪ ಇವ್ರಿಗೆ ಕತೆ ಹೇಳಿದ್ರಿ, ಏನೇನೋ ಮಾತಾಡ್ತಾರೆ, ಏನೇನೋ ಕತೆ ಹೇಳಿದ್ರೆ ಏನೇನೋ ಅರ್ಥ ಮಾಡ್ಕೋತಾರೆ ಅಂತ. ಮೊದಲು ಅದರ ಎಸೆನ್ಸ್ ಅನ್ನ, ಸಾರವನ್ನ ಹೀರುವ ಶಕ್ತಿಯನ್ನ ಭಗವಂತ ಕೊಡಬೇಕು. ಅಂತಹ ಪ್ರಾರ್ಥನೆಯನ್ನ ಮಾಡಿ ಜ್ಞಾನದ ಹೆಚ್ಚಿಸಿಕೊಳ್ಳುವಿಕೆಗೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಒಂದು ಗೊತ್ತಿರ್ಬೇಕು, ಈ ಸಂಸಾರದ ಚಕ್ರದಲ್ಲಿ ಹುಟ್ಟು ಸಾವು ಅನ್ನುವ ಉರುಳು ಅದು ಉರುಳುತ್ತಾನೇ ಇರುತ್ತೆ. ನಮ್ಮನ್ನು ಉರುಳು ಹಾಕೊಂಡೇ ಉರುಳುತ್ತೆ.
ಉರುಳಾಕೊಂಡು ಉರುಳಿದ್ರಂತೂ ಉರುಳಿಸ್ತಾನೆ ಇರುತ್ತೆ, ತಪ್ಪಿಸ್ಕೊಳ್ಳಿಕ್ಕೆ ಬಿಡುವುದೇ ಇಲ್ಲ ಅದು. ಆದ್ರಿಂದ ಈ ಚಕ್ರವನ್ನ ನಿಲ್ಲಿಸ್ಬೇಕಾ? ಸಂಸ್ಕೃತಿ ಚಕ್ರ ಶಾತನಂ. ಶಾತನ ಅಂದ್ರೆ ಕತ್ತರಿಸುವುದು. ಸಂಸ್ಕೃತಿ ಚಕ್ರ ಶಾತನಂ. ಸಂಸ್ಕೃತಿಯ ಚಕ್ರ, ಚಕ್ರ ಅಂದ್ರೆ ಸಮೂಹ ಅಥವಾ ರಾಶಿ ಅಥವಾ ವೃತ್ತ. ಆ ವೃತ್ತವನ್ನ ಯಾರ ಶರೀರಿಣ, ಈ ಜೀವಗಳ ಸಂಸ್ಕೃತಿಯ ಚಕ್ರವನ್ನ ಕತ್ತರಿಸುತ್ತೆ. ಯಾವಾಗ? ಅಧೋಕ್ಷಜ ಆಲಾಪಂ. ಅಧೋಕ್ಷಜನ ಕುರಿತಾದ ಆಲಾಪವು ಅಶುಭಾತ್ಮನಃ, ಕಲುಷಿತವಾದ ಮನಸ್ಸುಳ್ಳವನನ್ನು, ಕಲುಷಿತವಾದ ಶರೀರವುಳ್ಳವನನ್ನು ಪವಿತ್ರೀಕರಿಸುವುದಕ್ಕೆ ಈ ಹರಿಕಥಾಶ್ರವಣ ಅನ್ನೋದು ವಿಶೇಷವಾಗಿ ಸಹಾಯ ಮಾಡುತ್ತೆ. ತದ್ ಬ್ರಹ್ಮ ನಿರ್ವಾಣ ಸುಖಂ. ಇದರಿಂದ ಏನು ಲಾಭ? ಮೋಕ್ಷದಲ್ಲಿ ಭಗವಂತನ ವ್ಯಕ್ತವಾದ ರೂಪವನ್ನ ಕಾಣುವುದಕ್ಕೆ ಕಣ್ಣು ಶಕ್ತವಾಗುತ್ತೆ. ಸ್ವರೂಪಭೂತವಾದ ತನ್ನೊಳಗಿನ ಆನಂದವನ್ನೇ ಅನುಭವಿಸ್ತಾನೆ. ಒಂದು ವಿಶೇಷತೆಯನ್ನು ಹೇಳ್ತಾರೆ ಇಲ್ಲಿ. ವಸ್ತುತಃ ಮೋಕ್ಷದಲ್ಲಿ ಮಾತ್ರ ಈ ಆನಂದ ಆಗುವುದು ಅಂತ. ಯಾಕೆಂದ್ರೆ ಇಲ್ಲಿ ಈ ಹೊರಗಿನ ಶರೀರ ಅಡ್ಡ ಇದೆ ಅಂತ. ಆದ್ರೆ ನಿಜವಾಗಿ ಒಬ್ಬ ಸಾಧಕನಾಗಿದ್ರೆ ಆ ಶರೀರವನ್ನ ಬಿಡುವ ಮುನ್ನವೇ ಆ ಸ್ವರೂಪಭೂತವಾದ ಆನಂದವನ್ನ ಮೈಮರೆತು ಹರಿಕಥಾಶ್ರವಣ ಮಾಡ್ತಾ ಹೋದ್ರೆ ಅವನಿಗೆ ಅದರ ಒಂದು ಸಣ್ಣ ಅನುಭವ, ಸಣ್ಣ ಸ್ಯಾಂಪಲ್ ಹೇಗಿರುತ್ತೆ ಆ ಮೋಕ್ಷದ ಸುಖದ ಅನುಭವ ಅನ್ನೋದು ಅವನಿಗೆ ಸ್ವಲ್ಪ ಹೊತ್ತಾದ್ರೂ ಕೂಡ ಗೊತ್ತಾಗಿಯೇ ಆಗುತ್ತೆ. ಕಥಾಶ್ರವಣಕ್ಕೆ ಅಷ್ಟು ಶಕ್ತಿ ಇದೆ. ಅದರ ಭಕ್ತಿಯಿಂದ ಕೇಳಬೇಕು, ಅರ್ಥವತ್ತಾಗಿ ಕೇಳಬೇಕು, ತಾತ್ವಿಕವಾದದ್ದನ್ನು ಕೇಳಬೇಕು. ಕೇಳಿ ಮತ್ತೆ ಮನನ ಮಾಡ್ಬೇಕು. ಎರಡು ಕಿವಿ ಇದೆ ಅಂತ ಹೇಳಿ ಹೈವೇಲ್ ಬಿಟ್ಟು ಹಾಕ್ಬಿಡಬಾರ್ದು. ಒಂದ್ ಕಿವಿ ಕೇಳಲಿಕ್ಕೆ, ಒಂದ್ ಕಿವಿ ಬಿಡ್ಲಿಕ್ಕೆ ಅಂತ. ಅದನ್ನ ಮತ್ತೆ ಮತ್ತೆ ಚಿಂತನೆ ಮಾಡಬೇಕು. ಆವಾಗ ಸ್ವರೂಪಭೂತವಾದ ಆನಂದದ ಅನುಭವ ಅವನಿಗೆ ಕಥಾಶ್ರವಣದಿಂದಲೇ ಆಗುತ್ತೆ. ಅಷ್ಟೇ ಅಲ್ಲ, ಓ ಅಸುರ ಬಾಲಕರೇ ಅಂತ ಆ ಹುಡುಗರನ್ನ ಸಂಬೋಧಿಸಿ ಹೇಳ್ತಾನೆ, ಈ ಸ್ಥೂಲವಾದ ಶರೀರದ ಹೃದಯದಲ್ಲೂ ಭಗವಂತ ನೆಲೆಸಿದ್ದಾನೆ. ಹಾಗಾಗಿಯೇ ನಮಗೆ ನಿದ್ದೆಯಲ್ಲಿ ಪ್ರಾಜ್ಞನಾಮಕನಾದ ಭಗವಂತನ ಆಲಿಂಗನೆಯಲ್ಲಿ ಒಂದು ಸುಖ ಬರುತ್ತೆ. ಆ ಸುಖ ಹರಿಕಥಾಶ್ರವಣ ಮಾಡುವಾಗ್ಲೂ ಕೂಡ ಆ ಹೊರ ಪ್ರಪಂಚದ ವಿಷಯದಲ್ಲಿ ಮೈ ಮರೆತು ಆ ಸುಖವನ್ನ ಸ್ವರೂಪಭೂತವಾಗಿಯೇ ಆನಂದವನ್ನ ಪಡ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಆಗುತ್ತೆ. ಇದು ಕಥೆಯ ಕೇಳುವಿಕೆಯ ಫಲ ಅನ್ನೋದನ್ನ ಹೇಳಿದ್ರು. ಮತ್ತೆ ಮುಂದುವರಿಸಿ ಹೇಳ್ತಾನೆ ಹುಡುಗ, ಕೋತಿ ಪ್ರಯಾಸೋ ಸುರಬಾಲಕ ಹರೇ ಉಪಾಸನೆ ಸ್ವೇ ಹೃದಯ ಛಿದ್ರವತ್ಸತ ಅಸ್ಯಾತ್ಮನ ಸಖ್ಯುರಶೇಷ ದೇಹಿನಾಂ ಸಾಮಾನ್ಯತಃ ಕಿಂ ವಿಷಯೋಪಪಾದನೈ. ಸಾಮಾನ್ಯತಃ ಕಿಂ ವಿಷಯ ಉಪಪಾದನೈ. ಓ ಅಸುರ ಬಾಲಕರೇ, ಹರಿಯನ್ನು ಉಪಾಸನೆ ಮಾಡ್ಲಿಕ್ಕೆ ಏನ್ ಕಷ್ಟ ಇದೆ ಹೇಳಿ? ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ನಮ್ಮ ತಲೆಯಲ್ಲಿ ಏನಂದ್ರೆ ದೇವರನ್ನು ಉಪಾಸನೆ ಮಾಡ್ಬೇಕು ಅಂತಂದ್ರೆ ಪೂರ್ವಕ್ಕೆ ಕೂತ್ಕೋಬೇಕು, ಚಕ್ಲ ಮಕ್ಳ ಹಾಕೋಬೇಕು, ಬೆನ್ನು ನೇರವಾಗಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು, ಮೂಗಲ್ ನಿಧಾನ ಕುಸಿರಾಡ್ಬೇಕು, ಕಿವಿಗೆ ಬೇರೆ ಸದ್ದು ಬೀಳಬಾರ್ದು, ಮನಸ್ಸಿನಲ್ಲಿ ಬೇರೆ ಆಲೋಚನೆ ಹೋಗ್ಬಾರ್ದು, ನಿರಂತರ ಒಂದು ಮ್ಯೂಸಿಕ್ ಬರ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ಆಮೇಲೆ ಒಂದು ಒಳಗಿನಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕು. ಆಗ ಈ ಉಪಾಸನೆ ಅಂತ ಆಗುತ್ತೆ ಅಂತ. ಅಷ್ಟು ಅದು ಹೌದು, ಅದು ಉಪಾಸನೆ ಅಲ್ಲ ಅಂತಲ್ಲ. ಆದ್ರೆ ಉಪಾಸನೆ ಅದೊಂದೇ ಅಲ್ಲ. ಈ ಕಥಾಶ್ರವಣ ಅನ್ನೋದೇ ಒಂದು ಉಪಾಸನೆ. ಭಕ್ತಿಗೆ ಪ್ರಮುಖ ಕಾರಣವಾದದ್ದು ಆರಂಭದಲ್ಲಿ ಎಲ್ಲರೂ ಕೂಡ ಮೊದಲನೇ ದಿವಸ ಸೀದಾ ಕಣ್ಣು ಮುಚ್ಕೊಂಡು ಕೂತ್ರೆ ನಿದ್ದೆನೆ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಬೇಕು ಅದಕ್ಕೆ. ದಿನಕ್ಕೆ ಚುರ್ಚುರೇ ಮಾಡಿ 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 ಮುಂದೆ ಹೋಗ್ಬೇಕು ಹೊರತು ಒಂದೇ ದಿವಸ ನಾನು ಒಂದ್ ದಿವಸ ಏನೋ ಬಾರಿ ಉಮೇದಿರುತ್ತೆ, ಭಾರಿ ಉತ್ಸಾಹ ಇರುತ್ತೆ, ಭಾರಿ ಉಪನ್ಯಾಸ ಗುರುಗಳು ಹೇಳಿದ್ದು, ಯಾರೋ ಸ್ವಾಮಿಗಳು ಹೇಳಿದ್ದು ತಲೆಯಲ್ಲಿ ಕೂತು ಬಿಡುತ್ತೆ. ಇಲ್ಲ ಇಲ್ಲ, ಏನಾದ್ರೂ ಮಾಡಿ ನಾನು ಸಾಧನೆ ಮಾಡಿ ಕುಂಡಲಿನಿ ಜಾಗೃತಿ ಮಾಡಿ ಅದು ಚಕ್ರಗಳಲ್ಲಿ ಬಂದು ಗೆರ್ರ ಅಂತ ತಿರುಗಿ ನೆತ್ತಿಯಿಂದ ಸೀದಾ ಪ್ರಾಣ ಪಠಾರ್ ಅಂತ ಹಾರಿ ಹೋಗಿ ನಾಳೆನೆ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಭಾರಿ ಒಂದು ಆಸಕ್ತಿ ಬಂದ್ಬಿಡುತ್ತೆ. ಒಂದೊಂದ್ ಸರ್ತಿ ಬಂದು ಅವತ್ತು ಕೂತ್ಕೊಳ್ಳೋದೇನು ಕ್ಲೀನ್ ಆಗಿ ಅದಕ್ಕೆ ಬೇಕಾದ ಯೋಗ ಪ್ರಾಣಾಯಾಮ ಆಸನ ಅದು ಇದು ಎಲ್ಲ ಸಿದ್ಧಿ ಮಾಡಿ ಕೂತು ಅಷ್ಟೊತ್ತು ಕೂತೇ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೂಡ್ತಾ ಇರೋದು. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಭಾರಿ ಹಠಕ್ಕೆ ಕೂತಿರ್ತಾನೆ. ಆಮೇಲೆ ಹೇಳುವಾಗ ನನ್ ಕಾಲೇ ಇಲ್ವಾ, ಎಲ್ಲೋಯ್ತು ಕಾಲು ಅಂದ್ರೆ ಒಂಥರ ಹೇಳುವಾಗ ಕಾಲೇ ಬರಲ್ಲ ಮೇಲೆ. ಕೂತು 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 ಕಾಲೇ ಜೋಮ್ ಹಿಡಿದು ಬಿಟ್ಟಿರುತ್ತೆ. ಅಯ್ಯೋ, ಇಷ್ಟೊತ್ತು ಕೂತ್ರೆ ಹೀಗೆಲ್ಲ ಆಗತ್ತೆ ಅಂತ ಗೊತ್ತಿದ್ರೆ ಕೂಡ್ತಿರ್ಲಿಲ್ಲ.
ನಾವೆಲ್ಲ ಆರಾಮ್ ಈಸಿ ಚೇರಲ್ಲಿ ಕಾಲ್ ಕೆಳಗ್ ಬಿಟ್ಟು ಕೂತೆ ಅಭ್ಯಾಸ. ಬೆಳಗಿಂದ ರಾತ್ರಿ ತನಕ ಕೂತು 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 ಹೀಗೆ ಚಕ್ಲ ಮಕ್ಳ ಹಾಕಿ ಕೂತ್ಕೊಳ್ಳೋದೇ ಒಂದು ವಿಚಿತ್ರದ ಆಸನ ಅನ್ನುವ ಪರಿಸ್ಥಿತಿಗೆ ಕೆಲವೊಮ್ಮೆ ಮನಸ್ಸು ಬೇಡವೇ ಬೇಡ ಅಂತ ಅದನ್ನ ಕೆಲವೊಮ್ಮೆ ದೂರೀಕರಿಸುತ್ತೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅಂದ್ರೆ ಸರಿಯಾದ ಅರಿವಿಲ್ಲದೆ ಧ್ಯಾನ ಮಾಡ್ಲಿಕ್ಕೆ ಹೋದಾಗ ಬಹಳ ಹೊತ್ತು ಧ್ಯಾನ ಮಾಡಿದೆ, ಏನು ಕಾಣ್ಲಿಲ್ಲ, ಭೂತವೇ ಕಾಣಿಸ್ತಿತ್ತು, ಯಾವ್ದೋ ಪ್ರೇತ, ಯಾವ್ದೋ ಸಿನಿಮಾದಲ್ಲಿ ನೋಡಿದ್ದು, ಇನ್ಯಾವುದೋ ಒಂದು, ಅಥವಾ ನಾನು ಇಷ್ಟಪಟ್ಟ ಯಾವುದೋ ನಟನನ್ನ ಪುನೀತ್ ರಾಜ್ಕುಮಾರ್ ವೆಂಕಟೇಶ್ವರ ರೂಪದಲ್ಲಿ ಹೀಗೆ ಬಂದು ಓಡಾಡಿದ್ದೆ ಕಾಣಿಸ್ಬಿಡುತ್ತೆ ಹೊರತು ದೇವ್ರ ನೆನಪೇ ಆಗಲ್ಲ. ಅಥವಾ ಅವನ ನಿಜವಾದ ಸ್ವರೂಪ ಗೊತ್ತಿಲ್ಲದೆ ಹೋಗಿರುವುದ್ರಿಂದ ಏನೇನೋ ನೆನಪಾಗುತ್ತೆ. ಹಳಬರಿಗೆಲ್ಲ NTR ನೆನಪಾಗುತ್ತೆ, ಇನ್ನು ಹಳಬರಿಗೆಲ್ಲ ಇನ್ಯಾರೋ ಶಿವಾಜಿ ಗಣೇಶನ್ ನೆನಪಾಗುತ್ತೆ, ಇನ್ಯಾರ್ಯಾರಿಗೂ ಅವ್ರವ್ರಿಗೆ ಇಷ್ಟಿಷ್ಟವಾದ ಹೀರೋನೋ ಹೀರೋಯಿನ್ನೋ ಯಾವ್ದೋ ಕಾಳಿಯೋ ಅಥವಾ ನರಸಿಂಹನು ಏನ್ ರೂಪ ತೊಟ್ಟಿರ್ತಾರೋ ಅಂತದ್ ನೆನಪಾಗುತ್ತೆ ಹೊರತು ಭಗವಂತನ ನಿಜವಾದ ರೂಪವನ್ನು ಈ ಕಣ್ಣಿನಿಂದ ಈ ಮನಸ್ಸಿನಿಂದ ಪೇಂಟ್ ಮಾಡಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ನಿರಂತರ ಪ್ರಯತ್ನ ಬೇಕು. ಆದ್ರೆ ಅದು ಹೇಳಿದ್ದು ಕಠಿಣವಾದ ಉಪಾಸನೆಯ ಬಗ್ಗೆ. ಆದ್ರೆ ಪ್ರಹ್ಲಾದ ಹೇಳುವ ಮಾತು ಕೋ ಅತಿ ಪ್ರಯಾಸ, ನೆನ್ಪಾದಾಗಲೆಲ್ಲ ಒಂದು ಸರ್ತಿ ನಾರಾಯಣ, ಹರಿ, ಕೃಷ್ಣ, ಹರೇ ರಾಮ, ಗೋವಿಂದ ಅಂತ ಹೇಳಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ. ಕೆಲವರಿಗೆ ಹರೇ ರಾಮ ಅಂತಾರೆ, ಇನ್ ಕೆಲವರು ಹರೇ ಕೃಷ್ಣ ಅಂತಾರೆ, ಇನ್ ಕೆಲವರು ಗೋವಿಂದ ಅಂತಾರೆ, ಇನ್ ಕೆಲವರು ನಾರಾಯಣ ನಾರಾಯಣ ಅಂತಾರೆ. ಒಬ್ಬೊಬ್ಬರಿಗೆ ಒಂದೊಂದ್ ತರದ ನಾಮಸ್ಮರಣೆಯಿಂದ ಭಗವಂತನ ಪ್ರಜ್ಞೆ ಜಾಗೃತವಾಗುತ್ತೆ. ಯಾವುದು ತಪ್ಪಲ್ಲ. ಅವ್ರು ಅದನ್ನ ಹೇಳ್ತಾರೆ, ಅದು ಗ್ರೇಟಾ ಇದು ಗ್ರೇಟಾ, ದೇವರ ನಾಮದಲ್ಲಿ ಗ್ರೇಟ್ ಅಲ್ಲದ್ದು ಅಂತಿಲ್ಲ. ಅವ್ರವರಿಗೆ ಯಾವ್ದು ಮೆಚ್ಚುಗೆ ಆಗುತ್ತೋ, ಯಾವ ನಾಮದಿಂದ ಹೆಚ್ಚು ಭಗವಂತನ ನೆನಪಾಗುತ್ತೋ, ಹೆಚ್ಚು ಭಗವಂತನಲ್ಲಿ ಪ್ರೀತಿ ಹುಟ್ಟುತ್ತೋ ಆ ನಾಮ ಅವರಿಗೆ ಗ್ರೇಟ್. ಅದನ್ನ ತೂಗು ಹಾಕಿ ಕೆಜಿ ಗಟ್ಲೆ ಅದು ಕೆಜಿ ಜಾಸ್ತಿ ತೂಗುತ್ತಾ ಇದು ತೂಗುತ್ತಾ ಅಂತ ಲೆಕ್ಕ ಹಾಕ್ಲಿಕ್ಕಿಲ್ಲ. ಆದ್ರಿಂದಾಗಿ ನಾಮಸ್ಮರಣೆ ಅನ್ನೋದು ಎಲ್ಲವೂ ಭಗವಂತನ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಲಿಕ್ಕೋಸ್ಕರ. ಈ ಪ್ರಯಾಸ ಯಾಕಿಲ್ಲ ಅಂದ್ರೆ ದೇವರನ್ನ ಹುಡ್ಕೊಂಡು ಹಿಮಾಲಯದ ತನಕ ಹೋಗ್ಬೇಕಾಗಿಲ್ಲ, ದೇವರನ್ನ ಹುಡ್ಕೊಂಡು ಪಾತಾಳದ ತನಕ ಹೋಗ್ಬೇಕಾಗಿಲ್ಲ. ಎಷ್ಟು ದಿನ ಈ ವೈಕುಂಠ ಅಂತ ವೈಕುಂಠದ ದಾರಿ ಹಿಡ್ಕೊಂಡು ಅಲ್ಲಿ ತನಕ ಹೋಗಿ ಒದ್ದಾಡ್ಬೇಕಾಗಿಲ್ಲ. ಅದು ದಾರಿ ಒಂದಿದೆ, ಅದು ಬೇರೆ. ಆದ್ರೆ ಈ ನಿತ್ಯದ ಉಪಾಸನೆಗೆ ಪ್ರತಿ ದಿವಸ ವೈಕುಂಠಕ್ಕೆ ಹೋಗಿ ಬರ್ಲಿಕ್ಕಾಗತ್ತಾ? ವೈಕುಂಠ ಏಕಾದಶಿ ದಿವಸ ಯಾವ್ದೋ ಬಾಗಿಲು ತೆಗಿತಾರೆ, ಅಲ್ಲಿ ಹೋಗಿ ಬಂದು ಅವತ್ತು ಗಡದ್ದಾಗಿ ಫಲಾರ ಮಾಡಿ ಅವ್ರೇನೋ ಅಲ್ಲಿ ಕೊಡ್ತಾರೆ ತಿಂಡಿ ಗಿಂಡಿ, ಅದಕ್ಕೋಸ್ಕರನೇ ಹೋಗುದು. ದೇವ್ರ ದರ್ಶನ ಅನ್ನೋದು ಸುಮ್ನೆ ಒಂದ್ ನೆಪ. ಅಲ್ಲಿ ಚೆನ್ನಾಗಿ ತಿಂಡಿ ಕೊಡ್ತಾರೆ, ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಎಲ್ರು ಒಂದ್ 10 ದೇವಸ್ಥಾನಕ್ಕೆ ಹೋಗಿ ಹೊಟ್ಟೆ ತುಂಬಾ ತಿಂದು ಬಂದು ಮಲಗ್ ಬಿಡ್ತಾರೆ. ಆದ್ರೆ ಏಕಾದಶಿ ಇದ್ದದ್ದು ಉಪವಾಸ ಮಾಡಿ ದೇಹವನ್ನ ದಣಿಸಿ ಭಗವಂತನಿಗಾಗಿ ಸಮರ್ಪಿಸ್ಬೇಕು ಅಂತ ಇರುದು. ದೇವರ ಪ್ರಸಾದ ಎಲ್ಲ ಬಿಡಬಾರ್ದು, ದೇವರ ಪ್ರಸಾದ ಎಲ್ಲ ಯಾವತ್ತೂ ತ್ಯಾಗ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ರಿಂದಾಗಿ ನಾವು ಏಕಾದಶಿ ತಿಂತಿರ್ಲಿಲ್ಲಪ್ಪ, ದೇವಸ್ಥಾನದವರೇ ಕೊಟ್ಟಿದ್ದು, ಉಪವಾಸ ಆಗಿದ್ರು ಅವ್ರು ಕೊಡ್ತಿದ್ರಾ? ನಮ್ಮ ಹತ್ರ ಲಾಜಿಕ್ ಇರುತ್ತೆ. ತಿನ್ಬೇಕು ಅನ್ನುವ ಆಲೋಚನೆ ಇದ್ದಾಗ ನಮ್ಮ ಹತ್ರ 100 ಕಾರಣ ಸಿಗುತ್ತೆ ತಿನ್ನುವುದಕ್ಕೆ ಬೇಕಿರುವ ಕಾರಣಗಳು. ಅವರೇ ಕೊಡಬಾರ್ದು ಯಾಕೆ ಕೊಡ್ತಾರೆ? ನಿಮ್ಮಂತವ್ರು ಬರ್ಲಿ ಅಂತಾನೆ ಕೊಡ್ತಾರೆ. ಹೊಟ್ಟೆ ಬಾಕರಿ ಇಷ್ಟು ಜನ ಬರ್ತಾರೆ, ಅವ್ರಿಗೆ ಕೊಡ್ಬೇಕು. ಕೊಡದೇ ಇದ್ರೆ ನಾಳೆಯಿಂದ ಅವ್ರು ದೇವರನ್ನು ಮರೆತು ಬಿಡ್ತಾರೆ ಅಂತ ಪಾಪ ಕರುಣೆಯಿಂದ ಕೊಡ್ತಾರೆ. ನಾವು ಅದನ್ನೇ ನೆಪವಾಗಿಸಿಕೊಂಡು ಇನ್ನಷ್ಟು ತಿಂದು ಒಂಥರ ನಿಜವಾದ ಆ ದಿವಸದ ಮಹತ್ವವನ್ನು ಕಳ್ಕೊಂಡ್ ಬಿಡ್ತೇವೆ. ಆದ್ರೆ ಪ್ರಹ್ಲಾದ ಹೇಳ್ತಾನೆ, ಶರೀರಿಯಾದವನಿಗೆ ಅಂದ್ರೆ ಈ ಸ್ಥೂಲವಾದ ಶರೀರ ಉಳ್ಳವನಿಗೆ ಅವನ ಹೃದಯಾಕಾಶದಲ್ಲಿಯೇ ಅಸ್ಯ ಆತ್ಮನಃ ಸಖ್ಯು. ಉಪಾಸನೆ ಮಾಡ್ಲಿಕ್ಕೆ ಕಷ್ಟ ಯಾಕಿಲ್ಲ ಅಂದ್ರೆ ದೇವರು ನಮಗಿಂತ ಹತ್ರದಲ್ಲಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆತ್ಮನಃ ಸಖ್ಯು, ಶರೀರಕ್ಕಲ್ಲ, ಸ್ಥೂಲವಾದ ಶರೀರಕ್ಕೂ ಅಲ್ಲ, ಅನಿರುದ್ಧ ಶರೀರಕ್ಕೂ ಅಲ್ಲ, ಲಿಂಗ ಶರೀರಕ್ಕೂ ಅಲ್ಲ, ಸ್ವರೂಪಭೂತವಾದ ಶರೀರಕ್ಕೇನೆ ಹೊಕ್ಕು ಕೂತು ಬಿಟ್ಟಿದ್ದಾನೆ ಅವನು. ಅದರ ಅಂತರ್ಯಾಮಿಯಾಗಿ ಅದರೊಳಗೆ ತುಂಬಿ ಕೂತಿದ್ದಾನೆ. ಅದರಿಂದಾಗಿ ಯಾರೋ ಒಬ್ಬರ ಮನೆಗಲ್ಲ, ಒಬ್ಬರ ಹೃದಯದಲ್ಲಲ್ಲ, ಅಶೇಷ ದೇಹಿನಾಂ, ಎಷ್ಟು ಜೀವಿಗಳಿದ್ದಾವೋ ಅಷ್ಟೂ ಜೀವಿಗಳ ಆತ್ಮ ಸಖಿ ಅವನು, ಆತ್ಮದ ಗೆಳೆಯ, ಅವಿಜ್ಞಾತ. ಅವನಿಗೆ ಹೆಸರಿಲ್ಲ ಅನ್ನೋದು ಅವನ ಹೆಸರು. ಯಾಕಂದ್ರೆ ಯಾವ ಹೆಸರಿಟ್ರು ಕೂಡ ಅದು ಅವನನ್ನ ಪೂರ್ಣವಾಗಿ ಪರಿಚಯಿಸುವುದಿಲ್ಲ. ಯಾವ ಹೆಸರಿಟ್ರೂ ಅವನಿಗೆ ಎಲ್ಲಾ ಹೆಸರು ಅವನದ್ದೇ. ಆದ್ರಿಂದಾಗಿ ಪರ್ಟಿಕ್ಯುಲರ್ ಒಂದ್ ಹೆಸರು ಅಂತ ಇಲ್ಲ.
ಈಗ ನಮ್ಗಾದ್ರೆ ಅವರ ಕರೆಕ್ಟ್ ಆದ ಆಧಾರ್ ಕಾರ್ಡ್ ಅಡ್ರೆಸ್ ಏನಪ್ಪಾ, ಅಲ್ಲೇನ್ ಹೆಸರಿದೆ? ಕೆಲವರು ಏನೋ ಚಿನ್ನು ಅಂತ ಕರೀತಾರೆ, ಕೆಲವರು ದಡ್ಡ ಅಂತ ಕರೀತಾರೆ, ಇನ್ಯಾರು ಶಿಖಾಮಣಿ ಅಂತ ಕರೀತಾರೆ, ಇನ್ಯಾರು ಇನ್ನೇನೋ ಅಡ್ಡ ಹೆಸರು ಇಟ್ಟಿರ್ತಾರೆ. ಅವ್ರ ಮನೇಲಿ ತುಂಬಾ ಬೆಣ್ಣೆ ಮಾರ್ತಾ ಇದ್ರು ಅಂತ ಒಬ್ಬ ಬೆಣ್ಣೆ ಅಂತ ಹೆಸರು ಇಟ್ಬಿಟ್ಟಿರ್ತಾನೆ. ಅವರಿಗೆ ಯಾವ್ದಕ್ಕೆ ಹೆಸರು ಯಾಕೆ ಇಟ್ಟಿದ್ದೇವೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ಹೊರತು ಅವ್ರ ನಿಜವಾದ ಹೆಸರೇನು ಅಂತ ಯಾರಿಗೂ ಊರಲ್ಲಿ ಗೊತ್ತಾಗದೆ ಹೋದಾಗ ಕೇಳ್ತಾರೆ ಅವ್ರ ನಿಜವಾದ ಹೆಸರೇನು. ಹಾಗೆ ದೇವರಿಗೆ ನಿಜವಾದ ಹೆಸರೇನು ಇಲ್ಲ. ದೇವರಿಗೆ ಹೆಸರು ಕರೀಲಿಕ್ಕಲ್ಲ ಇರುದು. ಕರೆದ್ರೆ ಬರ್ತಾನೆ ಬೇರೆ ಪ್ರಶ್ನೆ. ಅವನಿಗೆ ಆಧಾರ್ ಕಾರ್ಡ್ ಅಲ್ಲಿ ನಿಂದು ಒಂದು ವೋಟರ್ ಐ ಡಿ ಬೇಕಪ್ಪ, ಅದಕ್ಕೋಸ್ಕರ ಮಾಡಿಸ್ಬೇಕು ಅನ್ನುವುದಕ್ಕೋಸ್ಕರ ಇರುವ ಹೆಸರಲ್ಲ. ಅವನಿಗಿರುವ ಹೆಸರು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅವನ ಹೆಸರುಗಳಿರುವುದು ಅವನ ಗುಣಚಿಂತನೆ ಮಾಡ್ಲಿಕ್ಕೆ, ಅವನ ಗುಣಗಳ ಪರಿಚಯವನ್ನ ಮಾಡ್ಲಿಕ್ಕೆ. ಅವನ ಪ್ರತಿಯೊಂದು ಹೆಸರು ಕೂಡ ಅವನ ಗುಣವನ್ನೇ ಹೇಳುತ್ತೆ ಹೊರತು ಸುಮ್ನೆ ಅವನಿಗೊಂದು ಟನ್ 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 ಟಮ್ ಟಟ ಟಮ್ 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 ಅಂತ ಪಾತ್ರ ಬಿದ್ದ ಹೆಸರನ್ನಿಟ್ಟು ಏನೋ ಒಂದು ಕರಿಲಿಕ್ಕಾದ್ರೆ ಆಯ್ತು ಅಂತ ಇಟ್ಟದ್ದಲ್ಲ. ಅದು ರೂಢಿಯಿಂದ ಬಂದ ಹೆಸರಲ್ಲ, ಅಥವಾ ಸುಮ್ನೆ ಡಿತ್ತ, ಸತ್ತ, ಎತ್ತ, ಹೊತ್ತ ಅಂತ ಯಾವುದೋ ಒಂದು ಇಟ್ಟರೆ ಸಾಕ ಹೆಸರು ಅಂತ ಇಟ್ಟದ್ದು ಅಲ್ಲ. ಅದು ಅವನಿಗೆ ಗುಣವನ್ನ ಚಿಂತಿಸ್ಲಿಕ್ಕೋಸ್ಕರ ಇರುವಂತಹ ಹೆಸರುಗಳು. ಹಾಗಾಗಿ ಸಾಮಾನ್ಯತಃ ಕಿಂ ವಿಷಯೋಪಪಾದನೈ. ಆದ್ರಿಂದಾಗಿ ದೇವರನ್ನ ಕಾಣ್ಲಿಕ್ಕೆ ದೂರಕ್ಕೆ ಹೋಗ್ಬೇಕಾದಿಲ್ಲ. ಪ್ರಯಾಸ ಯಾವಾಗ ಹೇಳಿ? ನಾವು ಅದಕ್ಕೋಸ್ಕರ ಮನೆಯಿಂದ ಹೊರಟು ಚಪ್ಪಲಿ ಹಾಕೊಂಡು ಮೆಟ್ಲಿಳಿದು ರಸ್ತೆಯಿಂದ ನಡ್ಕೊಂಡು ಗಾಡಿ ತನಕ ಹೋಗಿ ಕೀ ತೆಗೆದು ಗಾಡಿ ಮೇಲೆ ಕೂತು ಅದು ಗುರ್ರ್ ಅಂತ ಅಲ್ಲಿ ತನಕ ಹೋಗಿ ಮತ್ತೆ ಪೆಟ್ರೋಲ್ ಖಾಲಿಯಾಗಿ ಮತ್ತೆ ಪೆಟ್ರೋಲ್ ಬಂಕ್ ಹತ್ರ ತನಕ ತಳ್ಕೊಂಡು ಹೋಗಿ ಮತ್ತೆ ಕೂತು ಕೊನೆಗೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೂತು ಅದು ಗಂಟೆ ಠಣ್ ಅಂತ ಬಂದಾಗ ಧ್ಯಾನಕ್ಕೆ ಸಮಯ ಆಯ್ತು ಅಂತ ಹೋಗಿ ಕೂಡುವಷ್ಟು ಕಷ್ಟ ಇಲ್ಲ. ನೀನು ಎಲ್ಲಿ ಕೂತ್ರು ಅಲ್ಲೇ ದೇವ್ರಿದ್ದಾನೆ. ಯಾಕೆ ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗು ಅಂತಾರೆ ಅಂದ್ರೆ, ದೇವಸ್ಥಾನದ ಒಂದು ವಾತಾವರಣ, ಅದು ದೇವಸ್ಥಾನ ಅಂದ್ರೆ ನಾನು ಈ ಎಲ್ಲ ದೇವಸ್ಥಾನ ಅಂತ ಹೇಳ್ತಿಲ್ಲ. ಕೆಲವು ಕಡೆ ಜನಜಂಗುಳಿ ಇರುವಾಗ ನೀವು ಅಲ್ಲಿ ಹೋಗದೆ ಇರುವುದಕ್ಕಿಂತ ಎಲ್ಲೋ ದೂರದಲ್ಲಿ ಯಾರು ಇಲ್ಲದೆ ಇರೋ ಜಾಗದಲ್ಲಿ ಕೂತ್ರೇನೆ ಬೆಟರ್. ಅಲ್ಲಿ ದೇವರು ಅಲ್ಲಿರುವ ಜನಕ್ಕೆ ಹೆದರಿ ಓಡೋಗ್ಬಿಟ್ಟಿರ್ತಾನೆ. ಇವ್ರನ್ನು ಸುಧಾರಿಸ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಎಲ್ಲೋ ಬಂದವರೆಲ್ಲ 3.5 ಪೇಜ್ ಲಿಸ್ಟೇ ಕೊಡುದು, ನಂದು ಇದು ಬೇಕಿತ್ತು ಅದಾಗಿಲ್ಲ, ಅದು ಕೊಡ್ಬೇಕಿತ್ತು ಇದು ಹೇಳಿಲ್ಲ, ನೀ ಏನ್ ಮಾಡ್ತಿದ್ದಿ, ನಿಂಗೊಂಚೂರಾದ್ರೂ ಕರುಣೆ ಇದೆಯಾ ಅಂತ ಎಲ್ರು ಬೈತಾನೆ ಇರ್ತಾರೆ ಹೊರತು ಒಬ್ರು ಅವನನ್ನು ಬಂದು ಪ್ರೀತಿಯಿಂದ ದೇವ್ರೆ ಎಷ್ಟೆಲ್ಲ ಕೊಟ್ಟಿದ್ದಿ ನೀನು, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳೋರು ಒಬ್ರು ಇಲ್ಲ. ಲಿಸ್ಟ್ ಇಟ್ಕೊಂಡು ಬಂದವರೇ ಇರುದು. ಅಂತ ಒಂದು ಕಲ್ಮಶ ಮನಸ್ಸಿನ ವಾತಾವರಣದಲ್ಲಿ ತಕ್ಷಣ ನಮಗೆ ಅಲ್ಲಿ ಭಾವನೆ ಬರ್ಲಿಲ್ಲ ಅಂದ್ರೆ ಅದು ಆ ಹೊತ್ತಿನ ಅವ್ಯವಸ್ಥೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಸ್ವಲ್ಪ ದೇವ್ರಿಗೇನ್ ಎಫೆಕ್ಟ್ ಆಗಲ್ಲ ಇವ್ರು ಜಾಡಿಸಿದ್ರೆ, ನಾನು ಸುಮ್ನೆ ಹೇಳಿದ್ದಷ್ಟೇ. ನಮ್ಗೆ ಎಫೆಕ್ಟ್ ಆಗುತ್ತೆ. ದೇವರನ್ನ ಬೈಕೊಂಡ್ರೆ ದೇವ್ರಿಗೇನ್ ಎಫೆಕ್ಟ್ ಆಗಲ್ಲ. ಸುತ್ತ ಇದ್ದವ್ರು ಅವರು ನಮ್ಮನ್ನು ಸುಮ್ನೆ ಕೂತ್ಕೊಳ್ಳಿಕ್ ಬಿಡಲ್ಲ. ಅವ್ರು ದೇವ್ರನ್ನ ಬೈತಾ ನಮ್ಮ ಹತ್ರನು ಬೈಸ್ಲಿಕ್ಕೆ ಶುರು ಮಾಡ್ತಾರೆ. ನೋಡ್ರಿ ಏನು ದೇವ್ರಿದ್ದಾನೆ ಅಂತ ಹೇಳಿ ನಾವು ನಂಬಿ 3 ದಿವಸ 4 ದಿವಸಕ್ಕೆ ಒಂದೊಂದ್ ಸತಿ ಬರ್ತೀವಿ, ಚಾರ್ಜ್ ಮಾಡ್ತಾರೆ, ಅರ್ಧ ಗಂಟೆಗೊಮ್ಮೆ ಹಾಕ್ತೇವೆ ಚಾರ್ಜ್, ಫೋನ್ ಖಾಲಿ ಆಯ್ತು ಅಂತ. ದೇವ್ರ ಹತ್ರ ಬರುವಾಗ ಮಾತ್ರ ವಾರಕ್ಕೊಮ್ಮೆ ಬಂದ್ರೆ ಸಾಕು, ತಿಂಗಳಿಗೊಮ್ಮೆ ಬಂದ್ರೆ ಸಾಕು, ಕೆಲವ್ರಿಗೆ ವರ್ಷಕ್ಕೊಮ್ಮೆ ಬಂದ್ರು ಸಾಕು ಅಂತೆಲ್ಲ. ಅದೇನು ಕಷ್ಟ ಬಂದ್ರೆ ಮಾತ್ರ, ಇಲ್ಲ ಅಂದ್ರೆ ಎಲ್ಲ ನಾವೇ ಮಾಡ್ತಾ ಇರೋದು ಅಂತ ಹಾರಾಡ್ತಿರ್ತೇವೆ ನಾವು. ಕಷ್ಟ ಬಂದಾಗ ಮಾತ್ರ ಸಂಕಟ ಬಂದಾಗ ವೆಂಕಟರಮಣ ಅಂತ. ಬೇರೆ ಸಮಯದಲ್ಲಿ ದೇವ್ರು ಇಲ್ಲ ನಾನೇ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತ ಅಲ್ಲೇ ಬೊಬ್ಬೆ ಹೊಡಿತಾ ಇರ್ತಾನೆ. ಆದ್ರೆ ಭಕ್ತಿ ಎನ್ನುವುದು ಬರ್ಬೇಕಾದಾಗ ಹುಡುಕ್ಲಿಕ್ಕೆ ಎಲ್ಲೋ ದೂರ ಹೋಗ್ಬೇಕಾಗಿಲ್ಲ. ಎಲ್ಲಿ ಕೂತ್ರೆ ಮನಸ್ಸು ಹೆಚ್ಚು ಹೊತ್ತು ಅವನಲ್ಲಿ ತಲ್ಲೀನವಾಗುತ್ತೋ ಅಂತಹ ಜಾಗದಲ್ಲಿ ಕೂತ್ರೆ ಸಾಕು, ದೇವರು ನಮ್ಮ ಹತ್ತಿರದಲ್ಲೇ ಇದ್ದಾನೆ. ರಾಯ ಕಲತ್ರಂ ಪಶವ ಸುತಾದಯೋ ಗೃಹಾಮಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮ ಕ್ಷಣ ಭಂಗುರಾಯುಷ ಕುರುವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲೋಹ. ತುಂಬಾ ಚಂದದ ಮಾತು. ರಾಯ ಅಂದ್ರೆ ದುಡ್ಡು, ಕಲತ್ರಂ ಅಂದ್ರೆ ಸಂಸಾರದ ಸಂಬಂಧ, ಪಶವಃ ಪ್ರಾಣಿಗಳು, ಸುತಾದಯ ಮಕ್ಕಳು. ಆದಿ ಶಬ್ದದಿಂದ ಎಲ್ಲ, ಗಂಡ ಆದ್ರೆ ಹೆಂಡತಿ, ಹೆಂಡತಿ ಆದ್ರೆ ಗಂಡ, ಅಥವಾ ತಂದೆ ಅಥವಾ ತಾಯಿ ಅಥವಾ ಮಕ್ಕಳು, ಅಥವಾ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಕಸಿನ್ಸು, ಆಂಟಿಗಳು, ಅಂಕಲ್ಗಳು, ಇನ್ನೇನೇನಿದೆಯೋ ಅದೆಲ್ಲ ಸಂಬಂಧಗಳು. ಗೃಹ ಮನೆಗಳು. ನೋಡಿ ಇಲ್ಲೊಂದು ವಿಶೇಷ, ಗೃಹ ಶಬ್ದ ನಾವು ಕಲ್ತದ್ದೆಲ್ಲ ಕಡೆಯಲ್ಲೂ ಕೂಡ ಗೃಹಂ ಗೃಹೇ ಗೃಹಾಣಿ, ಆದ್ರೆ ಭಾಗವತ ಗೃಹಾಹ ಅಂತ ಪುಲ್ಲಿಂಗದ ಶಬ್ದವನ್ನ ಬಳಸುತ್ತೆ. ಮಹಿ ಭೂಮಿ, ಆಸ್ತಿ.
ಕುಂಜರ ಕೋಶಭೂತಯ. ಕುಂಜರ ಅಂದ್ರೆ ಕೆಲವರು ಆನೆ ಸಾಕಿರ್ತಾರೆ. ಅದು ಅದೊಂದು ಪ್ರೆಸ್ಟೇಜ್. ಆನೆ ಸಾಕಿದ್ದಾರೆ ಅಂದ್ರೆ ಊರಲ್ಲಿ ಸಿಕ್ಕಾಪಟ್ಟೆ ದೊಡ್ಡವರು ಅಂತ ಅರ್ಥ. ಯಾಕಂದ್ರೆ ಒಂದು ಸಾಮಾನ್ಯವಾಗಿ ಒಬ್ಬರನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆದಾಗ, ತುಂಬಾ ನಿಯಮ, ತುಂಬಾ ಸಂಪತ್ ಬೇಕು, ತುಂಬಾ ಟೈಮ್ ಟು ಟೈಮ್ ಪರ್ಫೆಕ್ಷನ್ ಆಗಿರ್ತಾರೆ ಅಂತವ್ರನ್ನ ಸಾಮಾನ್ಯವಾಗಿ ನೋಡ್ಕೊಳ್ಬೇಕು. ಅವ್ರನ್ನ ನೋಡ್ಕೊಳ್ಳೋದು ಅಂದ್ರೆ ಆನೆ ನೋಡ್ಕೊಂಡಂಗೆ ಅಂತ. ಸುಲಭ ಇಲ್ಲ ಅವ್ರನ್ನ ಸಾಕೋದು ಅಂತ ಹಾಗೆ ಹೇಳೋದುಂಟು ಕೆಲವೊಮ್ಮೆ. ನಿಜವಾಗಿ ಆನೆ ಇದ್ರೆ ಕತೆ ಏನು? ಅದು ಸಿಕ್ಕಾಪಟ್ಟೆ ಶ್ರೀಮಂತರ ಮನೆತನ ಆಗಿದ್ರೆ ಮಾತ್ರ ಅದನ್ನ ಹಾಗೆ ಸಾಕ್ಲಿಕ್ಕೆ ಸಾಧ್ಯ. ಹಾಗಾಗಿ ಕುಂಜರ. ಇನ್ನು ಕೋಶ, ತಿಜೋರಿ, ಬ್ಯಾಂಕ್ ಲಾಕರ್ಗಳು ಇವತ್ ಮನೆಯಲ್ಲಿರಲ್ಲ, ಬ್ಯಾಂಕ್ ಅಲ್ಲಿ ಇರುತ್ತೆ. ಬ್ಯಾಂಕ್ ಲಾಕರ್ ಹತ್ರ ಲಾಕರ್ ಬಗ್ಗೆ ಭಾರಿ ಅಭಿಮಾನ. ಇನ್ನು ಭೂತಯ, ಯಾವ್ದಾದ್ರೂ ಅಭೀಷ್ಟಪ್ರದವಾದಂತ ವಿಶೇಷವಾದ ವಸ್ತುಗಳು. ಸರ್ವೇ ಈ ರೀತಿಯ ಐಶ್ವರ್ಯದ ಎಲ್ಲಾ ಅಭೀಷ್ಟ ವಸ್ತುಗಳು ಸರ್ವೇ ಅರ್ಥಕಾಮಾಹ ಭಂಗುರಾಯುಷಃ. ಕ್ಷಣಭಂಗುರ ಅಂದ್ರೆ ಒಂದೇ ಕ್ಷಣದಲ್ಲಿ ಇಷ್ಟೂ ಕೂಡ ಕೈ ತಪ್ಪಿ ಹೋಗ್ಬೋದು. ಯಾವಾಗ ತಪ್ಪು ಹೋಗುತ್ತೆ ಗೊತ್ತಿಲ್ಲ. ಈಗ ನಾವು ಶಾಶ್ವತ ಅಂತ ಅನ್ಕೊಂಡಿರ್ತೇವೆ. ಪೇಪರಲ್ಲಿ ಪ್ರತಿ ದಿವಸ ಸಾವು ನೋವುಗಳ ಸುದ್ದಿ, ಕಳ್ಳತನದ ಸುದ್ದಿ, ದರೋಡೆಯ ಸುದ್ದಿ, ಕೊಲೆಯ ಸುದ್ದಿ ನೋಡ್ತಾನೆ ಇರ್ತೇವೆ. ಆದ್ರೆ ನಮ್ಗೆ ಮಾತ್ರ ಯಾವತ್ತೂ ಸಾವು ಬರ, ನಾವು 1000 ವರ್ಷ ಬದುಕೋರು ಅನ್ಕೊಂಡೆ ಪೇಪರ್ ಮರ್ಚಿ ಒಳಗಿಡ್ತೇವೆ. ಪ್ರತಿ ದಿವಸದ ಕಾರ್ಯಭಾರ ಅಷ್ಟೇ ನಮ್ದು. ಅದಕ್ಕೆ ಅವನು ಹೇಳ್ತಾನೆ, ಏನೇನು ಈ ಸಂಪತ್ತು, ಸಂಬಂಧಗಳು, ಅಥವಾ ಮನೆಯಲ್ಲಿರುವಂತಹ ಹಸು ಹಟ್ಟಿ, ಅಥವಾ ಮಕ್ಕಳು, ಅಥವಾ ಮನೆ, ಅಥವಾ ಈ ಭೂಮಿ, ಅಥವಾ ಈ ಎಲ್ಲ ಏನೇನು ವಿಭೂತಿಗಳು, ಸಂಪತ್ತಿನ ವೈಭವಗಳಿವೆ, ಎಲ್ಲ ಸರ್ವೇ ಅರ್ಥಕಾಮ. ಎಲ್ಲಾ ಸಂಪತ್ತಿನ ಬಯಕೆಗಳು ಕೂಡ, ಸಂಪತ್ತಿನ ವಸ್ತುಗಳು ಕೂಡ ಕ್ಷಣ ಮಾತ್ರದಲ್ಲಿ ಇಲ್ಲವಾಗ್ತವೆ. ಹಾಗಂತೇಳಿ ಇಲ್ಲ ಆಗತ್ತೆ ಅಂತ ಬಿಟ್ಟು ಹೋಗುದ ಅಂತ ಹಾಗೆ ಹೇಳಲಿಲ್ಲ. ಅದು ಕ್ಷಣಭಂಗುರ ಅಂತ ಗೊತ್ತಿರ್ಬೇಕು. ಎಲ್ಲಾ ಸಂಬಂಧಗಳು ಕೂಡ ಒಂದಲ್ಲ ಒಂದು ದಿವಸ ಕಳಚಲಿಕ್ಕೆ ಇರುವುದು. ಈಗ ಅದು ಒಟ್ಟಾಗಿದೆ ಅಂದ್ರೆ ಒಂದ್ ದಿವಸ ಬಿಡಿಸ್ಕೊಳ್ಲಿಕ್ಕಿದೆ ಅಂತ ಅರ್ಥ. ಹತ್ತುತ್ತಾ ಇದ್ದೇವೆ ಅಂದ್ರೆ ಆಮೇಲೆ ಇಳಿಲಿಕ್ಕಿದೆ ಅಂತ ಅರ್ಥ. ತುಂಬ್ತಾ ಇದ್ದೇವೆ ಅಂದ್ರೆ ಕೊಡವನ್ನ ಖಾಲಿ ಮಾಡ್ಲಿಕ್ಕಿದೆ ಅಂತ ಅರ್ಥ. ತಿಂತಾ ಇದ್ದೇವೆ ಅಂತಂದ್ರೆ ಜೀರ್ಣ ಆಗಿ ಹೋಗುತ್ತೆ ಅಂತ ಅರ್ಥ. ಅದನ್ನ ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಈಗ ತುಂಬಿತು ಅಂತ ಅನ್ಸಿದ್ರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹಸಿವಾಗುತ್ತೆ ಅಂತಾನೆ ಅರ್ಥ. ಈಗ ಹಸಿವು ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾದ್ರೂ ಸಿಕ್ಕಿದ್ರೆ ಹೊಟ್ಟೆ ತುಂಬಿಸ್ಕೊಡ್ಲಿಕ್ಕೆ ಆಗತ್ತೆ ಅಂತಾನೆ ಅರ್ಥ. ಹೀಗೆ ಕುರುವಂತಿ ಮರ್ತ್ಯಸ್ಯ ಕಿರಿಯತ್ ಪ್ರಿಯಂ ಚಲಾಹ. ಕೈತಪ್ಪಿ ಹೋಗುವಂತಹ ಈ ವಸ್ತುಗಳಿಗೆ ಇದು ಕಳೆದು ಹೋಗುತ್ತೆ ಅಂತ ಅದರ ಬಗ್ಗೆ ಎಚ್ಚರ ಇಲ್ಲದೆ, ಯಾಕೆ ಅದರ ಬೆನ್ನ ಹಿಂದೆ ಬಿದ್ದು ಸುಖ ಕೊಡುತ್ತೆ, ಅದು ಸುಖ ಕೊಡುತ್ತೆ ಅಂತ ಅದರ ಬೆನ್ನಿಗೆ ಬಿದ್ದು ನೆರಳನ್ನು ಹಿಡಿಲಿಕ್ಕೆ ಹೊರಟಿದ್ದಾನೆ. ಸುಖ ಕೊಡಬಲ್ಲವೇ? ಕಿಂ ಕಿಯತ್ ಮರ್ತ್ಯಸ್ಯ ಕುರುವಂತಿ ಪ್ರಿಯಂ. ಎಷ್ಟು ಹೊತ್ತು ಪ್ರೀತಿಯನ್ನು ಉಂಟು ಮಾಡುತ್ತೆ, ಅಥವಾ ಎಷ್ಟು ಹೊತ್ತು ಸುಖವನ್ನು ಕೊಡುತ್ತೆ, ಎಷ್ಟು ಹೊತ್ತು ಅವನ ಆಸಕ್ತಿಯನ್ನ ಉಳಿಸತ್ತೆ, ಕೆರಳಿಸತ್ತೆ, ನಾಶ ಮಾಡುತ್ತಷ್ಟೇ. ಕೆರಳಿಸಿ ಆತನನ್ನೇ ಕೊಂದು ಬಿಡುತ್ತೆ. ಹೀಗೆ ಸಾವಿನ ಹತ್ತಿರಕ್ಕೆ ಒಯ್ಯುವಂತಹ ಈ ಎಲ್ಲಾ ಪದಾರ್ಥಗಳು ಕೂಡ ತಾವು ಸತ್ತು ಜೊತೆಗಿದ್ದವರನ್ನು ಸಾಯಿಸಿ ಹೋಗುವಂತವುಗಳು. ಹಾಗಂತ ಹೇಳಿ ಅದನ್ನು ದ್ವೇಷಿಸ್ಬೇಕು ಅಂತ ಹೇಳಿದ್ದಲ್ಲ, ಅದರ ಬಗ್ಗೆ ಎಚ್ಚರ ಇರಬೇಕು ಅಂತ ಹೇಳಿದ್ದಿಲ್ಲಿ. ನಮಗೇನಾಗುತ್ತೆ ಅಂದ್ರೆ ಇದೆಲ್ಲ ವಸ್ತುಗಳನ್ನ ಹೀಗೆ ಹೇಳಿದ ತಕ್ಷಣ ಇದೆಲ್ಲ ಬಿಡ್ಬೇಕು ಅಂದ್ರೆ ಹೇಗೆ? ನಮ್ಗೆ ಈ ವೇದಾಂತ ಮತ್ತೆ ಜೀವನ ಎರಡಕ್ಕೂ ಸಂಬಂಧವೇ ಕಾಣಿಸ್ತಿಲ್ಲ. ವೇದಾಂತದ ಮಾತಿನಲ್ಲಿ ಕೇಳುವಾಗ ಇದೆಲ್ಲ ಅಪಾಯಕಾರಿ ಅಂತ ಹೇಳ್ತಾರೆ. ಜೀವನವನ್ನ ಪ್ರೀತಿಸ್ಬೇಕು ಅಂತ ನಾವು ಲೋಕದ ಜನರನ್ನು ನೋಡಿದಾಗ ಹಾಗಿದ್ರೇನೆ ಚಂದ. ಈ ದೇವ್ರು ದಿಂಡ್ರೆಲ್ಲ ಕಟ್ಕೊಂಡು ಭಯ ಪಟ್ಕೊಂಡು ಎಲ್ಲದರ ಬಗ್ಗೆ ದ್ವೇಷ ಮಾಡ್ತಾ ಬದುಕುವುದಕ್ಕಿಂತ ಸಾಮಾನ್ಯರ ಹಾಗೆ ಏನೂ ತಿಳಿಯದೆ ಎಲ್ಲವನ್ನು ಪ್ರೀತಿಸಿ ದೇವರ ನಂಬದೇ ಇದ್ರೂ ತೊಂದ್ರೆ ಇಲ್ಲ, ಲೋಕಕ್ಕೆ ಉಪಕಾರಿಯಾಗಿ ಬದುಕುವುದು ಬೆಸ್ಟು ಅಂತೆಲ್ಲ ಕೆಲವೊಂದ್ ಸರ್ತಿ ವಾದಗಳು ಹುಟ್ಟುತ್ತವೆ. ಶಾಸ್ತ್ರ ಯಾವತ್ತೂ ಕೂಡ ಹೆಂಡತಿ, ಮಕ್ಕಳು, ಗಂಡ ಸಂಬಂಧಗಳನ್ನು ದ್ವೇಷಿಸು ಅಂತ ಹೇಳಲಿಲ್ಲ. ಎಲ್ಲಾ ಬಂಧಗಳಿಗೂ, ಒಂದು ಸಂಬಂಧಗಳಿಗೂ ಒಂದು ಕೊನೆ ಇದೆ ಅನ್ನೋದು ಗೊತ್ತಿರ್ಬೇಕು. ಅದು ಬಂದಾಗ ಅದನ್ನ ಜೊತೆಗಿದ್ದು ಪ್ರೀತಿಸ್ಬೇಕು. ಅದು ಕಳೆದು ಹೋಗ್ತಾ ಇದೆ ಅಂತಂದಾಗ ಅಷ್ಟೇ ಪ್ರೀತಿಯಿಂದ ಅದನ್ನು ಬೀಳ್ಕೊಡ್ಬೇಕು. ಯಾಕೆಂದ್ರೆ ಕೊಟ್ಟವನು ಅವನೇ, ಇಟ್ಟವನು ಅವನೇ, ತಗೊಂಡು ಹೋಗೋನು ಅವನೇ. ಇದು ಮೂರು ಅವನದ್ದೇ ಕಾರುಬಾರು ಅಂತ ಅಂದ ಮೇಲೆ ನಮ್ದು ಯಾವ ಕಾರು, ನಮ್ದು ಯಾವ ಬಾರು, ಯಾವುದಕ್ಕೂ ಲೆಕ್ಕ ಇಲ್ಲ. ಎರಡು ಸುಮ್ನೆ ನಾವು ತಲೆ ಮೇಲೆ ಭಾರ ಹೊತ್ಕೊಂಡದ್ದೇ ಬಂತು ಹೊರತು ಕಿಯಾನಿಹಾರ್ಥ ಅಂತ ಒಂದು ಕಡೆ ಮುಂದೆ ಮತ್ತೊಂದು ಮಾತು ಬರುತ್ತೆ. ಹೀಗೆ ಎಲ್ಲ ಸಂಸಾರದ ಸಂಬಂಧಗಳಿಗೂ ಅರ್ಥ ಇದೆ. ಆದ್ರೆ
ಅದು ಅನರ್ಥಕ್ಕೆ ಕಾರಣ ಆಗುವಷ್ಟು ಹಚ್ಚಿಕೊಂಡು ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ತಾನೇ ಎಳ್ಕೊಂಡು ಅಯ್ಯೋ ಹೂತೋಗ್ತಾ ಇದ್ದೇನೆ ಅಂತ ಅಳುದ್ರಲ್ಲಿ ಏನು ಅರ್ಥ ಇಲ್ಲ. ಇದ್ಯಾವುದೂ ಕೂಡ ನಮಗೆ ಶಾಶ್ವತ ಅಲ್ಲ ಅಂತ ಗೊತ್ತಿರಬೇಕು. ಶಾಶ್ವತದ ಸಂ ಆ ವಸ್ತುವಿನ ಸಂಬಂಧ ಇದೆಲ್ಲದಕ್ಕೂ ಇದ್ದು ಅವನನ್ನ ನೆನಪಿಸ್ಲಿಕ್ಕೆ ಅದು ಕಾರಣವಾಗುತ್ತೆ ಅನ್ನುವ ಹಾಗಿದ್ರೆ ಅದು ದೋಷ ಅಲ್ಲ. ಅವನನ್ನ ಮರೆಯುವುದಕ್ಕೆ ಕಾರಣ ಆಗ್ತಾ ಇದೆ ಅಂತಂದಾಗ ಅದು ದೋಷ ಅನ್ನೋದು ಮತ್ತೆ ಮುಂದೆ ಪ್ರಹ್ಲಾದನ ಮಾತುಗಳಲ್ಲಿ ಸ್ಪಷ್ಟವಾಗುತ್ತೆ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ ಅನುಸಂಧಾನ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಿತಮಸ್ತು. ಗೋವಿಂದ ನಾರಾಯಣ. ಎಲ್ಲರಿಗೂ ನಮಸ್ಕಾರ. ಶುಭರಾತ್ರಿ.